ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೇತನ. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಪಲ್ಯವನ್ನು ಹೇಗೆ ಮಾಡುವಂತ ಹೇಳಿ ನಾನು ತಿಳಿಸಿದ್ದೇನೆ. ನಾವು ಎಣ್ಣೆ ಬದನೆಕಾಯಿ ಅಂತ ಸಹ ಹೇಳ್ತೇವೆ. ಸೊ ಇಲ್ಲಿ ಹುಚ್ಚೆಳ್ಳು ಅಥವಾ ಕುರೇಶಣೆ, ಗುರೆಳ್ಳು ಅಂತ ಹೇಳ್ತಾರಲ್ಲ, ಸೊ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಶೇಂಗಾ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ನಂತರ ಅದೆರಡನ್ನು ಮಿಕ್ಸಿ ಮಾಡಿದ್ದೇನೆ, ಸಪ್ರೇಟ್ ಆಗಿ ಮಿಕ್ಸಿ ಮಾಡಿದ್ದೇನೆ. ಸೊ ಮಿಕ್ಸಿ ಮಾಡಿ ಅದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಹಾಗೂ ಉಪ್ಪು, ಹಾಗೆ ನಾನು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸ್ಟಫಿಂಗಿಗೆ. ಸೊ ನಾನು ಬದನೆಕಾಯಿನ ಚೆನ್ನಾಗಿ ತೊಳೆದು 4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಒಳಗಡೆ ನಾವು ಈ ಥರ ಸ್ಟಫಿಂಗ್ ಏನು ಮಾಡಿರ್ತೀವಲ್ಲ ಅದನ್ನು ಚೆನ್ನಾಗಿ ತುಂಬಿಬಿಟ್ಟು ಸೊ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಇಟ್ಕೊಳ್ಬೇಕು. ತುಂಬ ಟೇಸ್ಟಿ ಆಗಿರ್ತದೆ ನೋಡಿ. ಈ ಥರ ಸ್ಟಫಿಂಗನ್ನು ಅದರೊಳಗಡೆ ನಾನು ಹಾಕಿದ್ದೇನೆ. ಈಗ ಬಾಣಲಿಯಲ್ಲಿ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬದನೆಕಾಯಿ ಅಂತಲೇ ಇದಕ್ಕೆ ಹೆಸರು. ಸೊ ಸಾಸಿವೆ, ಜೀರಿಗೆ ಮತ್ತು ಇಲ್ಲಿ ಸ್ವಲ್ಪ ನಾನು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ, ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಈ ಸ್ಟಫಿಂಗ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಇದನ್ನು ನಾನು ಎಣ್ಣೆಗೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿ ನಾನು ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೇನೆ. ಎಣ್ಣೆಯಲ್ಲೇ ಬೇಯುತ್ತೆ, ಸೊ ನೀರು ಹಾಕೋ ಅವಶ್ಯಕತೆ ಇರುವುದಿಲ್ಲ. 5 ನಿಮಿಷ ಆಗಿದೆ. ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ. ಸೊ ಇವಾಗ ಅದರಲ್ಲಿ ಏನು ಸ್ಟಫಿಂಗ್ ಮಾಡ್ಕೊಂಡಿದ್ದಲ್ಲಿ ಉಳಿದಿತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಅದನ್ನು ಸಹ ಇದಕ್ಕೆ ಮಸಾಲೆ ಥರ ಹಾಕ್ಕೊಳ್ತಾ ಇದ್ದೇನೆ. ಒಂದು ಕುದಿ ಬಂದರೆ ಮುಚ್ಚಿಟ್ಟು ಒಂದು ಕುದಿ ಬರಬೇಕು. ಸೊ ನಂತರ ಇದು ರೆಡಿ ಆಗಿರುತ್ತೆ. ಚಪಾತಿ ಜೊತೆಗೆ ಅಥವಾ ಜೋಳ ರೊಟ್ಟಿ ಮಾಡ್ತಾರಲ್ಲ, ಸೊ ಅದ್ರ ಜೊತೆ ತುಂಬ ಚೆನ್ನಾಗಿ ಆಗುತ್ತೆ. ಅದಲ್ಲದಿದ್ದರೆ ಊಟಕ್ಕೆ ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಡ್ರೈ ಆಗಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ನಿಮ್ಮ ಪ್ರೀತಿಯ ಚೇತನ. ಧನ್ಯವಾದಗಳು.